ಇಬ್ರು ಒಕ್ಕಲಿಗರಾಗೋದಿಲ್ಲಿ ಡೆಪ್ಟಿ ಸಿಎಂ ಅಂತ ಹೇಳಿ ಪರಮೇಶ್ವರ್ ಡೆಪ್ಟಿ ಸಿಎಂ ಮಾಡಿದ್ರು. ಆಯ್ತು, ನೀರಾವರಿ ಮಂತ್ರಿ ತಗೊಂಡು ರಾಹುಲ್ ಗಾಂಧಿ ನನಗೆ ಹೇಳಿದ್ರು ತಗೊಂಡಾನ. ಅದು ನಾನು ಪವರ್ ಮಿನಿಸ್ಟರ್ ಸಾಕು ತಿಳ್ಕೊಂಡಿದ್ದೆ. ಅವರೆಲ್ಲ 2 ಕೊಟ್ಟು ನನಗೆ ಗೊತ್ತಾಗಲ್ಲ, ಏನು ಬೇರೆ ಇಲ್ಲ ಮಾಡುದು. ಆಯ್ತು, ಮಾಡಿದ್ಮೇಲೆ ಅದನ್ನು ಉಳಿಸ್ಕೊಳಕ್ ಆಗದೆ ಸ್ವಾಮಿಗಳದ ಯಾವ್ದೋ ಫಂಕ್ಷನ್ ಇತ್ತು ಅಮೆರಿಕ. ನಾವ್ ಹೇಳ್ತಾ ಇದೀವಿ ಪರಿಸ್ಥಿತಿ ಇಲ್ಲ, ಅನ್ಸಸ್ಟ್ ಹೋಗಿ ಮಾಡಿ ಅಂತಂದ್ರೆ ಮನೆಯಿಂದ ಈಚೆ ಬರ್ಲಿಲ್ಲ, ಓಟ್ಲಿಂದ ಈಚೆನೆ ಬರ್ಲಿಲ್ಲ, ಒಂದ್ ಕ್ವಾರ್ಟರ್ಸ್ ಅಲ್ಲೂ ಇರ್ಲಿಲ್ಲ. ಕ್ವಾರ್ಟರ್ಸ್ ಇಂದ ದೇವೇಗೌಡರು ಅದಕ್ಕೆ ತಂದು ಹೇಳಿದ್ರು, ಇಲ್ಲ ಒಂದ್ ಕ್ವಾರ್ಟರ್ಸ್ ಅಲ್ಲಿ ಇರಪ್ಪ ಅಂತಂದ್ರೆ ಹೋಟ್ಲು 5 ಸ್ಟಾರ್ ಹೋಟ್ಲಿಂದಾನೆ ಬೀಗ ಹಾಕೊಂಡು ಹೆಂಗ್ ರಾಜಕಾರಣ ಮಾಡಕ್ಕಾಗ್ತದೆ? ಯಾರು ಉತ್ತರ ಹೇಳೋಣ? ಎಲ್ಲರೂ ಹೋಗಿ ನಮ್ಮವರು ಸೇರ್ಕೊಂಡು ಹೋಗಿ ಇಳಿಸುದು. ಸುಧಾಕರ, ನಮ್ ಸೋಮಶೇಖರ್, ನಾರಾಯಣಗೌಡ, ಆ ಬಿಜೆಪಿ ದಳದಲ್ಲಿ ವಿಶ್ವನಾಥ್ ಎಲ್ಲ ಸೇರಿ 13 ಜನ ಹೋಗಿ ಇಳಿಸಿ ಎಲ್ಲ ಮಾಡಿ ಇಳಿಸಾಯ್ತು. ಅದು ಯೋಗಕ್ಕೆ ನಾ ಯೋಗಕ್ಷೇಮ ಇಂಪಾರ್ಟೆಂಟ್. ಈಗ ಸುಮ್ಮನೆ ಇಟ್ಬಿಟ್ಟು ನಾನ್ ವಿಷ ಹಾಕ್ಬಿಟ್ಟೆ ಹೇಳಿ ಜಿಟಿ ದೇವೇಗೌಡ ಕರೀತ. ನಾನು ಬಾಂಬೆಗೆ ಹೋದಲ್ಲ, ಬಾಂಬೆ ಕಳಿಸೋದು ನನ್ನ ಕುಮಾರಸ್ವಾಮಿ ಲೈಟ್ ಮಾಡಿ ಜೊತೆ ಕಳಿಸೋದು. ನಾನು ನಮ್ಮ ಅರಸಿಕೆರೆ ಶಿವಲಿಂಗೇಗೌಡ, ನಮ್ಮ ಮಂಜು ಬಾಲಕೃಷ್ಣ, ನಾನು ಬಾಲಕೃಷ್ಣ, ಬಾಲಕೃಷ್ಣ, ಜಿಟಿ ದೇವೇಗೌಡ, ನಾನೇ ಹೋಗಿ ಅಲ್ಲಿ ಗಲಾಟೆ ಮಾಡಿ ಹೋರಾಟ ಮಾಡಿ ಪೊಲೀಸ್ ಅವರು ನನ್ನ ತುಂಬಿಕೊಂಡು ಬಂದು ಟ್ರೈನ್ ಒಳಗಡೆ ಮೊದಲು ಇಲ್ಲಿಂದ ಹೋಗ್ಬಿಡಿ, ಬಾಂಬೆ ಸರಿ ಇಲ್ಲ ಹಂಗೆಲ್ಲ ನಾವೆಲ್ಲ ಶಕ್ತಿ ಕೊಟ್ಟು ಮಾಡಿದ್ರೆ ನಾವ್ ಯಾರಿಗೋಸ್ಕರ ಮಾಡ್ದೋ ಒಂದ್ಸಲ. ಈ ಮೊನ್ನೆ ಚನ್ನಬಸವೇಶ್ವರ ಹೇಳ್ತೇನೆ ನಾನು, ಇವರೆಲ್ಲ MLA ನಮ್ಗೆ MP ಕ್ಯಾಂಡಿಡೇಟ್ 8 ಜನ ಕರ್ಕೊಂಡು ಚನ್ನಬಸವೇಶ್ವರ ನಮ್ಮ ಕೃಷ್ಣ ಕರ್ಕೊಂಡು ಹೋಗಿ 7-8 ಜನ ಹೋಗಿ ಭೇಟಿ ಮಾಡಿ ಸ್ವಾಮಿಗಳು ಹೋಗ ಅವ್ರ ಆಶೀರ್ವಾದ ಕೊಡಿ. ನಮ್ಮ ಸಮಾಜದ ಎಲ್ಲರಿಗೂ ಮಠಕ್ಕೆ ಅವ್ರು ಹೋಗ್ಬೇಕು, ಆಶೀರ್ವಾದ ಪಡಿಬೇಕು ಅಂತ ಕಳಿಸ್ತಾರೆ. ಆಯ್ತು, ಓದು ಆಶೀರ್ವಾದ ಕೊಟ್ಕೊಂಡು ಏನೋ ಇವ್ರು ಏನ್ ಬೇಕು ಕೇಳ್ಕೊಂಡು ಬಂದ್ಬೋದಾಯ್ತು. ಇದು ನೆಕ್ಸ್ಟ್ ಏನ್ ಬಿಜೆಪಿಯಲ್ಲಿ ಯಾರು ಇವನ್ನ ತೆಗೆದ್ರು, ಯಾರು ಚೂರಿ ಹಾಕಿದ್ರು ಅವನ್ನೆಲ್ಲ ಕರ್ಕೊಂಡು ಇವ್ರ ಪಾರ್ಟಿಯವ್ರನ್ನ ಬೇಕಾದ್ರೆ ಕರ್ಕೊಂಡು, ಇಲ್ಲ ನಾವು ಒಬ್ಬರು ಯಾರು ಕ್ಯಾಂಡಿಡೇಟ್ ಇದ್ರೆ ಕರ್ಕೊಂಡು ಸ್ವಾಮಿ ಹೋಗಿ ಒಪ್ಕೊಳ್ಳ. ಯಾರು ಇವನ್ನ ಇಳಿಸಿದ್ರು, ಅಶ್ವತ್ಥನಾರಾಯಣ ಇಳಿಸ್ತಾ, ಬೇರೆ ಇಳಿಸಿದ್ರು, ಯೋಗೇಶ್ ಇಳಿಸ್ತಾ, ಬೇರೆ ಯಡಿಯೂರಪ್ಪನವ್ರು ಇಳಿಸಿದ್ರು, ಅವ್ರ ಮಗ ಇಳಿಸ್ತಾ, ಎಲ್ಲ ಇಳಿಸೋದನ್ನ ತಗೊಂಡು ಏನು ಸ್ವಾಮಿಗಳು ಕರ್ಕೊಂಡು ಸ್ವಾಮಿಗಳು ರಾಜಕೀಯ ಸಭೆನೇ ಅದು, ರಾಜಕೀಯ ಮಠನೇ ಅದು. ಏನಾಗಬೇಕು, ಜನ ಏನಂತ ಸಂದೇಶ ಕೊಡ್ತಾರೆ? ಸ್ವಾಮಿಗಳನ್ನ ಒಂದು ಈ ಬಿಜೆಪಿ ಮಠ ಅಂತ ಅಂದ್ಬಿಟ್ಟು ಬಿಂಬಿಸಿದೆ ಅನ್ನೋ ದೃಷ್ಟಿಯಿಂದ ಅವರು ಇದೇ ಇವತ್ತು ಎಲ್ಲಿ ಪ್ರೈಮ್ ಮಿನಿಸ್ಟರ್ ಭಾಷಣ ಮಾಡೋದು ಅಲ್ಲ, ಆ ಪ್ರೈಮ್ ಮಿನಿಸ್ಟರ್ ಇದೇ ಸ್ಟೇಜ್ ಅಲ್ಲಿ ಹಿಂದೆ ದೇವೇಗೌಡರು ನಾವೇನಾದ್ರು ಒಂದಿನ ಮಾತಾಡಿದ್ದಿಲ್ಲ, ಇವತ್ತು ನಾವು ಮಾತಾಡಿಲ್ಲ, ಇವತ್ತು ನಾನು ಮುಂದಕ್ಕೆ ಅವ್ರಿಗೆ ಯಾರಿಗೇನು ಕೊಡ್ತಾರೆ. ಹಂಗೆ ವೆಂಕಟೇಶ್ ಅನ್ನ ಹೇಳ್ದಂಗೆ ಆಯ್ತು, ಕೊಟ್ಟ ಆಯ್ತು. ನಾನೆಲ್ಲ ಪ್ರಭುದು ಯಾವಾಗ ಒಂದ್ ಕಡೆ ಒಂದು ಮಾತಾಡ್ತಾ ಇರ್ತೀನಿ, ಕೊಟ್ಟ ಕುದುರೆಯನ್ನು ಹೇರಲು ತರಗಿದರೆ ಮತ್ತೊಂದು ಕುದುರೆಯನ್ನು ಹೇರಲು ಬಯಸುವ ವೀರನಲ್ಲ ಶೂರನು. 2 ಸತಿ ಚೀಫ್ ಮಿನಿಸ್ಟರ್ ಅಧಿಕಾರ ಕೊಟ್ಟಾಯ್ತು. ಈ ದೇಶದ ಪ್ರಧಾನಮಂತ್ರಿ ಆಯ್ತು. ಆ ಪುಟ್ಟರಾಜಿಗೆ ಚಾಕ್ಲೇಟ್ ಕೊಡ್ತೀನಿ ಅಂದ್ಬಿಟ್ಟು ತಿರ್ಗಾ ಚರ್ವಸು ಮಾಡಿದ್ದಾರೆ. ಮತ್ತು ಮದನ್ ಹೆಣ್ಣೊಳಗೆ ಹೋಗ್ಬಿಟ್ಟು ತಾನೇ ಮದುವೆ ಮಾಡ್ಕೊಂಡ. ಆಯ್ತಪ್ಪ, ನೀನ್ ಪಾರ್ಟಿ ಉಳಿಸ್ಕೋಬೇಕಾಗಿ ಯಾರು ಬೇಡ ಅಂತ ಬಿಜೆಪಿ ದಳದ ಯಾರ ಹಳ್ಳಿಯಿಂದ ನೀನು ಬಿಜೆಪಿ ನಿಲ್ಸಿದ್ಮೇಲೆ ನಿನ್ ಪಾರ್ಟಿ ಹೇಳಿರ್ತದೆ. ತಿರ್ಗಾ ಜಿಟಿ ದೇವೇಗೌಡ ಇಲ್ಲ ನಮ್ಮ ಪಾರ್ಟಿ ಹೆಂಗೆ ನಾವು ಸಪ್ರೇಟ್ ಉಳಿಸ್ಕೊಳ್ತೀವಿ ಬಿಟ್ಟು ನಾವೇನು ಅವ್ರ ಪಾರ್ಟಿ ಮಾಡ್ಬೇಕಾಗಿಲ್ಲ, ಬಿಜೆಪಿ ಅವ್ರನ್ನ ಮುಗಿಸ್ತಾರೆ, ನಾವೇನ್ ಮುಗಿಸ್ಬೇಕಾಗಿರ್ತದೆ. ಇವತ್ತು ನಾನು ಹೇಳ್ತಾ ಇದೀನಿ, ಬೇಕಾದ್ರೆ ರೆಕಾರ್ಡ್ ಮಾಡ್ಕೊಂಡು ಚಿಂತೆ ಇಲ್ಲ, ಯಾರು ಪೇಪರ್ ಅವ್ರು ಬರೋದ್ರು ಚಿಂತೆ ಇಲ್ಲ, ನಾವೇನ್ ಮಾಡ್ಬೇಕಾಗಿ ನಮ್ಗೆ ಗೊತ್ತಿದೆ ಅವ್ರು ಏನ್ ಮಾಡ್ತಾರೆ ಅಂತ. ಏನೇನಾಯ್ತು ಅವ್ರ ಪಾರ್ಟಿಗೆ ಸೇರ್ಕೊಳ್ಳೋ ಪರಿಸ್ಥಿತಿ ಅಲ್ಲ, ಏನೇನಾಯ್ತು. ಹಂಗೆ ನಾನು ಇವತ್ತು ಲಕ್ಷ್ಮಣ್ಗೆ ನಾನು ಹೇಳ್ತಾ ಇರ್ಬೋದು, ಲಕ್ಷ್ಮಣ್ ಇರ್ಬೋದು, ಮಂಡ್ಯ ಇರ್ಬೋದು, ಈ ಕಡೆ ಚಾಮರಾಜನಗರ ಇರ್ಬೋದು, ಹಾಸನ ಇರ್ಬೋದು, ನಾನು ಹೇಳ್ತೇನೆ ನೀವ್ ಯಾರು ಅಲ್ಲಿ ದೇವೇಗೌಡ ಮೊಮ್ಮಗನ್ನ ಗೆಲ್ಸ್ಕೊಳ್ಳೋ ಸಾಧ್ಯನೇ ಇಲ್ಲ. ಹಾಸನ ಅಂತ ಪರಿಸ್ಥಿತಿ ಆಗಿದೆ, ಜನನೇ ರೋಚಿಗೆ ಬಿಟ್ಟಿದ್ದಾರೆ. ನಾವು ಅವ್ರಿಗೆ ಇವ್ರಿಗೆ ಶ್ರೇಯಸ್ ಪಡೆಯಲೇ ಕೊಟ್ಟಿದ್ದೀವಿ, ಇಲ್ಲೂ ಅಷ್ಟೇ, ಚಾಮರಾಜನಗರ ಅಷ್ಟೇ, ಮಂಡ್ಯ ಏನು ಪಾಪ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.